ನಮಸ್ತೆ. ನಾನು ಇವತ್ತು ನಂದು ಭಾವನ ಮನೆಗೆ ಹೊರಟದ್ದು ಮದರಂಗಿ ಗೌಜಿ ನೈಟಲ್ಲಿ. ಹಾಗೆ ಇವತ್ತು ಫುಲ್ ಪ್ರಿಪರೇಷನ್ ಆಗ್ತಾ ಉಂಟು. ಹಾಗೆ ನಾನಿವಾಗ ತಲುಪಿದೆ ಮದುವೆ ಮನೆಗೆ. ಕಟ್ ಮಾಡಿ ಹಾಗೆ ಎಲ್ಲರೂ ಬ್ಯುಸಿ ಆದರು. ಮಾವಿನ ಎಲೆಯನ್ನು ಸಪ್ರೇಟ್ ಮಾಡ್ತಾಯಿದ್ರು. ತೋರಣ ಕಟ್ಟಲಿಕ್ಕಿತ್ತಲ್ಲ, ಹಾಗೆ ತೋರಣ ಕಟ್ಟಲಿಕ್ಕೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಮತ್ತೊಂದು ಸಂಜೆ ಆಗುವಾಗ ಒಂದು ಟೀ ಕುಡಿದು ಹಾಗೆ ಮದುವೆ ಮನೆಗೆಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ಬಂದಿತ್ತು. ಸೊ ಅದನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದಾಗಿ ತೋರಣ ಎಲ್ಲ ಕಟ್ಟಿದ್ವಿ. ಮೇಡಮ್ ಗುಬ್ಬಿ ಅಮ್ಮ ದೂರ ಪೋಪು ನಮ್ಮೆತ್ತ ಮದಿಮೆಯಾಗ ಮದರಂಗಿ ಸಪ್ಪು ತೆಪ್ಪ್ಯಾರ ಪೋಪುನ ದೇ ಮೂಲಂಜನಲ್ಲಿರ್. ಇದು ನಮ್ಮ ಭಾವನವರ ಫ್ರೆಂಡ್ಸ್. ಭಾವ ಅವರೆಲ್ಲ ಸೇರಿ ಕಟ್ಟಿರುವಂಥದ್ದು ಮನೆ. ಇದು ಮೂಡಂಗೋಲು ಜವನೇರ್ ಅಂತ. ಹಾಗೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಹಾಗೆ ಈ ವರ್ಷ ಕೂಡ ಕಟ್ಟಿದ್ದಾರೆ. ದಿಯೋಡು ಒಂದು ರೂಪಾಯಿ ಅವನಿಗೆ 60 ವರ್ಷ ತುಂಬುವಾಗ ಬಿಡಿ ಕಟ್ತಾ ಇರ್ಬೇಕು. ಅವನಿಗೆ ಪಾಸ್ಬುಕ್ ಆಗ್ಬೇಕು. ಅದು ಇದರಲ್ಲಿ ಬೆಂಚಲ್ಲಿ ಅದು ಆಗ್ತದೆ ಎಲ್ರಿಗೆ. ಅದು ಆಗಿ 10 ವರ್ಷ ಆಗ್ಬೇಕು. ಪಾಸ್ ಪುಸ್ತಕ ಆಗಿ 10 ವರ್ಷ ಆದ ನಂತರ ಬೀಡಿಗೆ 60 ವರ್ಷ ಆಗುವಾಗ ಅವರಿಗೆ ಮತ್ತೆ ಅವ್ರು ಬೀಡಿ ಕಟ್ಟದೇ ಇರ್ಲಿ ಇಲ್ಲ, ಅವರಿಗೆ ಪೈಸೆ ಬರ್ತದೆ ಮಂತ್ಲಿ. ಭಯಂಕರ ಬರ್ಕೊಂಡು ತಿಂಗಳು ಹಾಗೆ ನಾವು ಮದರಂಗಿ ಸೊಪ್ಪು ತೆಗಿಲಿಕ್ಕೆ ಬಂದಿದ್ವಿ ಆಚೆ ಮನೆಗೆ. ಹಾಗೆ ಅವರು ಜ್ಯೂಸ್ ಎಲ್ಲ ಮಾಡಿಕೊಟ್ರು. ಹಾಗೆ ಜ್ಯೂಸ್ ಕುಡಿದು ಇನ್ನು ಹೊರಟದ್ದು ನಾವು. ನೈಟಲ್ಲಿ ಮೆಹಂದಿ ಫಂಕ್ಷನ್ ಇರುವ ಕಾರಣ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈವ್ನಿಂಗಲ್ಲಿ. ಎಲ್ಲಿ ಇದೇನು ಏನಿದು? ಇದೆಂತದ? ಕಂಬಳ ಭಾರತ ತೋರಣ. ಅಯ್ಯೋ ದೇವ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹಾಗೆ ಕಂಟಿನ್ಯೂ ಇನ್ನೂ ಮ್ಯಾರೇಜ್ದು ಮೆಹಂದಿ ಫಂಕ್ಷನ್ದೆಲ್ಲ ವೀಡಿಯೋಸ್ ಇದೆ. ಹಾಗೆ ಅದರಲ್ಲಿ ಸಿಗುವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.